ನಾಳೆ ಶಿರಹಟ್ಟಿಯಲ್ಲಿ ಸಂತ ಸೇವಾಲಾಲರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು. ಹೌದು, ಬಂಜಾರ ಸಮಾಜದ ಕುಲಗುರು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 286ನೇ ಜಯಂತ್ಯೋತ್ಸವವನ್ನು ನಾಳೆ ಶಿರಹಟ್ಟಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು. ಅವರು ಶುಕ್ರವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಸದ್ಗುರು ಸಂತ ಶ್ರೀ ಶ್ರೀ ಸೇವಾಲಾಲ್ ಮಹಾರಾಜರ 286ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರದ ಎಲ್ಲ ಬಂಜಾರ ಸಮಾಜದ ಒಗ್ಗೂಡಿಕೊಂಡು ಶಿರಹಟ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಬಹಳಷ್ಟು ವಿಷಯ ನಮಗೆಲ್ಲರಿಗೂ ಗೊತ್ತಿದೆ. ಪ್ರತಿ ವರ್ಷವೂ ಸಹಿತ ಇವತ್ತು ಎರಡೂ ತಾಲೂಕು ಬೇರೆ ಬೇರೆ ಆದರೂ ಸಹಿತ ನಮ್ಮ ಸಮಾಜದ ಒಂದು ಒಗ್ಗೂಡಿಕೆಯಿಂದ ಪ್ರತಿ ವರ್ಷ ಒಂದು ಬಾರಿ ಲಕ್ಷ್ಮೇಶ್ವರದಲ್ಲಿ ಬೆಂಕಿ ಬಿದ್ದ ಸ್ಥಳಕ್ಕೆ ಶಿರಹಟ್ಟಿ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಆಫೀಸಿಂದ ಚಾಲನೆಯನ್ನು ಕೊಟ್ಟು ಮೆರವಣಿಗೆ ಮುಖಾಂತರ ಸೇವಾಲಾಲ ಮಹಾರಾಜರ ಒಂದು ಫೋಟೋವನ್ನು ಪೂಜೆ ಮಾಡಿ ಆ ಮೆರವಣಿಗೆ ಮುಖಾಂತರ ತಮಗೆಲ್ಲರೂ ಗೊತ್ತಿರೋ ಹಾಗೆ ಹಿಂದೂ ಮುಸ್ಲಿಮರ ಭವ್ಯಕೃತ ಮಠ ಆದಂಥ ಫಕೀರೇಶ್ವರ ಮಠದಲ್ಲಿ ಆ ಮೆರವಣಿಗೆ ಹೋಗಿ ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಲಾಗಿದೆ. ಆ ಕಾರ್ಯಕ್ರಮಕ್ಕೆ ಭಾಳಷ್ಟು ಗಣ್ಯಮಾನ್ಯರು ಭಾಗವಹಿಸಲಿದ್ದಾರೆ. ಜೊತೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಸಹಿತ ವಹಿಸಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ಶಿಖರ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೋರ್ವ ಉತ್ತರಾಖಂಡದಂಥ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸಹಿತ ಭಾಗವಹಿಸಿ, ಅದರ ಜೊತೆಯಲ್ಲಿ ನಮ್ಮ ಸಮಾಜದ ಪರಮ ಪೂಜ್ಯರಾದಂಥ ಜಗದ್ಗುರು ಸಿದ್ಧಲಿಂಗ ಶ್ರೀಗಳು ವಿಜಯ ಮಹಾಂತೇಶ್ವರ ಮಠ ಲಿಂಗಸೂರದವರು ಸಹಿತ ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ವರವಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ. ಅದರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಸಹಿತ ಬರ್ತಿರುವಂಥ ಮಾತನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಭಾಗದ ಲೋಕಸಭೆ ಸದಸ್ಯರಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರ ಜೊತೆಯಲ್ಲಿ ಮಾಜಿ ಶಾಸಕರಾದಂಥ ರಾಮಣ್ಣ ಎಸ್ ಲಮಾಣಿ ಅವರಾಗಿರ್ಬೋದು, ಅದರ ಜೊತೆಯಲ್ಲಿ ನಮ್ಮ ಭಾಗದ ಮಾಜಿ ಶಾಸಕರಾದಂಥ ಗಂಗಣ್ಣ ಎಂ ಮಾನ್ಸೆಟ್ಟವರು, ಜಿ ಎಸ್ ಗಡ್ಡೆದವ್ರ ಮಠವರು, ರಾಮಕೃಷ್ಣ ದೊಡ್ಮನಿ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಎಸ್ ವಿ ಸಂಕನೂರ್ ಸರ್ ಅವರು ಸಹಿತ ಈ ಕಾರ್ಯಕ್ರಮದ ಜೊತೆಯಲ್ಲಿ ಇರೋರಿದ್ದಾರೆ. ವಿಶೇಷ ಏನಂದರೆ ತಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಬಂಜಾರ ಸಮಾಜದ ಇಬ್ಬರು ಜ್ಞಾನಕ್ಕೆ ಹೋಗಿಲ್ಲ ಅಂತಲೇ ಪ್ರಸಿದ್ಧವನ್ನು ಪಡೆದಿರುವಂಥ ಮತ್ತು ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆದಂಥ ಹನುಮಂತ ಲಮಾಣಿ ಅವರು ಸಹಿತ ಚಿಲ್ಲೋಬಿಡ್ನಿಯವರು ಹನುಮಂತ ಲಮಾಣಿ ಅವರು ವಿಶೇಷವಾಗಿ ಮೆರವಣಿಗೆ ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಸಹಿತ ಅದರ ಜೊತೆಯಲ್ಲಿ ನಮ್ಮ ತಾಲೂಕಿನವರೇ ಆದಂಥ ಮಜ್ಜೂರು ತಾಂಡ ಶಿವಾಜಿನಗರ ತಾಂಡದ ರಮೇಶ್ ಲಮಾಣಿ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ಸಂಗೀತದ ಕೈಹಳೆಯನ್ನು ನಮ್ಮ ಶಿರಹಟ್ಟಿ ತಾಲೂಕಿನಲ್ಲಿ ಊದಲಿದ್ದಾರೆ ಅಥವಾ ಆ ಸಂಗೀತ ಕಾರ್ಯಕ್ರಮವನ್ನು ಕೊಂಡೋಗಿದ್ದಾರೆ. ಹಾಗಾಗಿ ನಮ್ಮ ಬ್ಯಾನರನ್ನು, ನಮ್ಮ ಸಮಾಜದ ಬ್ಯಾನರ್ ಹಾಕಿರೋಂಥ ಅವರನ್ನು ನೋಡಿರ್ಬೋದು. ನಮ್ಮ ಸಮಾಜದ ಇಬ್ಬರು ಯುವಕರು ಬೆಳೆಯುವಂಥವ್ರು, ಅವರನ್ನು ಬೆಳೆಸುವಂಥ ಕರ್ತವ್ಯ ನಮ್ಮ ಸಮಾಜದ್ದಾಗಿದೆ. ಹಾಗಾಗಿ ಅವರನ್ನು ಕರೆಸಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಶಿರಹಟ್ಟಿಯಲ್ಲಿರುವಂಥ ಎಲ್ಲ ಜನರಿಗೂ ಸಹಿತ ಅವ್ರನ್ನ ಪರಿಚಯ ಮಾಡಿಸುವಂಥ ಕೆಲಸ ನಮ್ಮ ಸಮಾಜದ ಎಲ್ಲ ಮುಖಂಡರು ಸಹಿತ ವಿಶೇಷವಾಗಿ ಹನುಮಂತನ ನೋಡ್ಬೇಕಂದ್ರೆ ಭಾಳ ದಿನ ಕಾಯಬೇಕಾಗುತ್ತೆ. ಹಾಗಾಗಿ ಈ ಬಾರಿ ನಮ್ಮ ಬಂಜಾರ ಸಮಾಜ ಹೆಮ್ಮೆಯ ಯುವಕನಾದಂಥ ಹನುಮಂತ ಮಣಿಯವರು ಸಹಿತ ಈ ಕಾರ್ಯಕ್ರಮದಲ್ಲಿ ಬರುವನ್ನು ಸಹಿತ ಮಾಡ್ಕೋತಾ ಇದ್ದೀವಿ. ಅದರ ಜೊತೆಯಲ್ಲಿ ಪ್ರತಿ ತಾಂಡ ನಮ್ಮಲ್ಲಿರುವಂಥ 32 ತಾಂಡಗಳ ನಾಯಕ್ ಡಾವ್ ಕಾರ್ಭಾರಿಯವರು ಸಹಿತ ಈ ಕಾರ್ಯಕ್ರಮಕ್ಕೆ ಅವರೆಲ್ಲರನ್ನೂ ಸಹಿತ ಆಹ್ವಾನ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಎಲ್ಲ ಯುವಕ ಮಿತ್ರರು, ತಾಯಂದಿರು ಅವರೆಲ್ಲರೂ ಸಹಿತ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಸುಮಾರು 5,000 to 7,000 ಜನ ಕೂಡ್ತಾರೆ. ನಮಗೆಲ್ಲ ಗೊತ್ತಿದೆ, ಮೆರವಣಿಗೆಯಲ್ಲಿ ಭಾಳ ಅದ್ದೂರಿಯಾಗಿ ಅವರು ಇಬ್ಬರು ಬರುತ್ತಿರೋದ್ರಿಂದ ಸುತ್ತಲೂ ಸಹಿತ
ಗದಗ ತಾಲೂಕಿಂದ ಆಗಿರ್ಬೋದು, ಇನ್ನು ಉಳಿದಂಥ ಬೇರೆ ಬೇರೆ ತಾಲೂಕಿಂದಲೂ ಸಹಿತ ಜನರು ಬರುವಂಥ ನಿರೀಕ್ಷೆಯಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ತಯಾರಿಗಳನ್ನು ಸಹಿತ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಆ ಎಲ್ಲ ತಯಾರಿಗಳನ್ನು ನಾವೆಲ್ಲವೂ ಸಹಿತ ಮಾಡ್ಕೊಂಡಿದ್ದೀವಿ. ತಮ್ಮೆಲ್ಲರ ಸಹಕಾರ ಇರಲಿ, ನಮ್ಮ ಶಿರಹಟ್ಟಿ ಜನತೆಯ ಸಹಕಾರ, ವಿಶೇಷವಾಗಿ ಎಲ್ಲ ಇಲ್ಲಿರುವಂಥ ರಾಜಕೀಯ ಮುಖಂಡರುಗಳಾಗಿರ್ಬೋದು ಮತ್ತು ಇಲ್ಲಿರುವಂಥ ಅಧಿಕಾರಿಗಳ ಸಹಕಾರ ನಮಗಿರಲಿ ಅಂತೇಳಿ ಕೇಳಿಕೊಂಡು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಾನು ಲಮಾಣಿ, ದೇವಪ್ಪ ಲಮಾಣಿ, ಈರಣ್ಣ ಚವ್ಹಾಣ್, ಶಿವು ಲಮಾಣಿ, ರಾಮಣ್ಣ ಲಮಾಣಿ, ತಾವರೆಪ್ಪ ಲಮಾಣಿ, ಆನಂದ್ ನಾಯಕ್, ಸೋಮನಾಥ ಲಮಾಣಿ, ಪುಂಡಲಿಕ್ ಲಮಾಣಿ, ಶೇಖಪ್ಪ ಲಮಾಣಿ, ಪಕ್ಕಿರೇಶ್ ಲಮಾಣಿ, ಪರಮೇಶ್ ಲಮಾಣಿ, ಚೋಕ್ಲಪ್ಪ ಲಮಾಣಿ, ದೇವು ಲಮಾಣಿ ಹಾಗೂ ಪುಟ್ಟಪ್ಪ ಲಮಾಣಿ ಸೇರಿದಂತೆ ಇನ್ನೂ ಅನೇಕರು ಈ ವೇಳೆ ಉಪಸ್ಥಿತರಿದ್ದರು.